ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಮಾವಿನಕಾಯಿದು ಚಟ್ನಿ ಮಾಡ್ತಾ ಇದ್ದೇನೆ. ಗಂಜಿ ಊಟಕ್ಕೆಲ್ಲ ತುಂಬ ರುಚಿಯಾಗ್ತದೆ ಇದು ಮಾವಿನಕಾಯಿದು ಚಟ್ನಿ. ಮಾವಿನಕಾಯಿದು ಚಟ್ನಿ ಯಾರಿಗೆ ಇಷ್ಟ ಇಲ್ಲ ಹೇಳಿ? ತುಂಬ ರುಚಿಯಾಗ್ತದೆ ಇದು, ಹುಳಿ ಹುಳಿಯಾಗಿ ಚೆನ್ನಾಗಿ ಬರ್ತದೆ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ಮೊದಲಿಗೆ ನಾನು ಮಾವಿನಕಾಯಿದು ಸಿಪ್ಪೆ ಎಲ್ಲ ತೆಗಿತಾ ಇದ್ದೇನೆ. ನೋಡಿ, ಚೆನ್ನಾಗಿ ಸಿಪ್ಪೆ ಎಲ್ಲ ಸಿಪ್ಪೆ ಇದ್ದರೆ ಅಷ್ಟೊಂದು ಒಳ್ಳೆಯದಾಗೋದಿಲ್ಲ, ಒಂಥರ ಕನೇರು ಇರ್ತದೆ. ಅದಕ್ಕಾಗಿ ನಾನು ಅದರ ಸಿಪ್ಪೆಯನ್ನೆಲ್ಲ ತೆಗಿತಾ ಇದ್ದೇನೆ. ತುಂಬ ಟೇಸ್ಟ್ ಆಗ್ತದೆ ಇದು, ನಿಮಗೆ ಗಂಜಿ ಊಟಕ್ಕೆಲ್ಲ ತುಂಬ ಒಳ್ಳೆಯದಾಗ್ತದೆ ಮಾವಿನಕಾಯಿ ಚಟ್ನಿ. ಮಾಡಲಿಕ್ಕೂ ತುಂಬ ಸಿಂಪಲ್, ತುಂಬ ಇಂಗ್ರೀಡಿಯೆಂಟ್ಸ್ ಏನು ಇಲ್ಲ. ತುಂಬ ಒಂದು 3 ಐಟಮಲ್ಲಿ ನಿಮಗೆ ಸುಲಭದಲ್ಲಿ ಮಾಡ್ಬೋದು. ನೋಡಿ, ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೇನೆ ನಾನು ಮಾವಿನಕಾಯಿ. ಇದನ್ನು ಕಟ್ ಮಾಡಿ ಎಲ್ಲ ಈಗ ನಾನು ನೋಡಿ ಸಿಪ್ಪೆ ಎಲ್ಲ ತೆಗೆದಿದ್ದೇನೆ. ಈಗ ಕಟ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ, 1 ಕಪ್ ತೆಂಗಿನಕಾಯಿ ತೆಗೊಂಡಿದ್ದೇನೆ ನಾನು. ಸಣ್ಣದೊಂದು ತೆಂಗಿನಕಾಯಿ ಉಂಟು ಇದರಲ್ಲಿ, ಸಣ್ಣದು ಒಂದು ಇಡೀ ತೆಂಗಿನಕಾಯಿ ಉಂಟು ಇದರಲ್ಲಿ, ಸಣ್ಣ ತೆಂಗಿನಕಾಯಿ. ಇದಕ್ಕೆ ನಾನು ಬ್ಯಾಡಗಿ ಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಒಂದು 5-6 ಬ್ಯಾಡಗಿ ಮೆಣಸು ಮತ್ತೊಂದು 2 ಗುಂಟೂರು ಮೆಣಸು ಹಾಕ್ಕೊಂಡಿದ್ದೇನೆ. ನೋಡಿ, ಈ ಮಾವಿನಕಾಯಿಯನ್ನು ಕೂಡ ಹಾಕ್ತಾ ಇದ್ದೇನೆ. ಒಳ್ಳೆ ಹುಳಿ ಮಾವಿನಕಾಯಿ ಇದು, ತುಂಬ ಒಳ್ಳೆಯದಾಗ್ತದೆ. ನೋಡಿ, ರುಚಿಗೆ ನೋಡಿ ಉಪ್ಪು ಕೂಡ ಹಾಕ್ಕೊಳ್ತೇನೆ ನಾನು. ಉಪ್ಪು ಕೂಡ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ, ತುಂಬ ಇಂಗ್ರೀಡಿಯೆಂಟ್ಸ್ ಏನಿಲ್ಲ. ಇಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಮಾವಿನಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ. ನೋಡಿ, ರುಬ್ಕೊಂಡಿದ್ದೇನೆ ನಾನು. ತುಂಬ ಟೇಸ್ಟ್ ಆಗ್ತದೆ ಫ್ರೆಂಡ್ಸ್. ಈ ಥರ ಚಟ್ನಿ ನೀವು ಮಾಡಿ ಗಂಜಿ ಊಟಕ್ಕೆ ತುಂಬ ಒಳ್ಳೆಯದಾಗ್ತದೆ. ಇನ್ನು ಇದಕ್ಕೊಂದು ಒಗ್ಗರಣೆ ಮಾಡಲಿಕ್ಕೆ ಉಂಟು. ಗಟ್ಟಿಯಾಗಿದ್ರೇ ಒಳ್ಳೆಯದಾಗೋದು ಈ ಥರ ಚಟ್ನಿ ಉಂಟಲ್ಲ, ಮಾವಿನಕಾಯಿದು ಚಟ್ನಿ ಎಲ್ಲ ನೀವು ಮಾಡುವಾಗ. ನೀರು ಮಾಡಿದರೆ ಒಳ್ಳೆಯದಾಗೋದಿಲ್ಲ, ಗಟ್ಟಿ ಚಟ್ನಿಯೇ ಒಳ್ಳೆಯದಾಗೋದು. ಇದಕ್ಕೆ ಒಗ್ಗರಣೆಗೆ ನಾನು ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ತೆಂಗಿನ ಎಣ್ಣೆದು ಫ್ಲೇವರ್ ತುಂಬ ಒಳ್ಳೆಯದಾಗ್ತದೆ ತೆಂಗಿನ ಎಣ್ಣೆಯಲ್ಲಿ ಒಗ್ಗರಣೆ ಹಾಕಿದರೆ. ನೋಡಿ, ಸಾಸಿವೆ ಹಾಕಿದ್ದೇನೆ. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಒಗ್ಗರಣೆಗೆ ಯಾವಾಗಲೂ ಸಾಸಿವೆ ಹಾಕಿದರೆ ಒಳ್ಳೆ ಸಿಡಿಬೇಕದು. ಸಿಡಿಲಿಲ್ಲದ್ರೆ ಒಂಥರ ಕಹಿ ಇರ್ತದೆ, ಒಳ್ಳೆಯದೂ ಅಲ್ಲ. ಗಂಡಸರಿಗೆ ಎಲ್ಲ ಕೊಡಬಾರ್ದು ಅಂತ ಹೇಳ್ತಾರೆ ಸಾಸಿವೆ ಹೊಡೆಯದೆ. ನೋಡಿ, ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಕೂಡ ಹಾಕಿ ನಾನು ಒಗ್ಗರಣೆ ಮಾಡ್ಕೊಂಡಿದ್ದೇನೆ. ನೋಡಿ, ಸೂಪರಾಗಿ ಬಂದಿದೆ ಫ್ರೆಂಡ್ಸ್ ಮಾವಿನಕಾಯಿದು ಚಟ್ನಿ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಆಗಿದೆ ಅಂತ ಹೇಳಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.